ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಾವಂ. ಭವತಿ ಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಗೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಸತ್ಯಸಂಧತೀರ್ಥ ಕೃತ ವಿಷ್ಣುಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನಿನ ದಿವಸ ಶ್ರೀ ಸತ್ಯಸಂಧ ತೀರ್ಥರ ಉತ್ತರಾರಾಧನೆ. ಸತ್ಯಸಂಧ ತೀರ್ಥರ ವೃಂದಾವನ ಮಹಿಷಿಯಲ್ಲಿದೆ. ಸಮೀಪದಲ್ಲಿ ತುಂಗಾ ನದಿ ಹರಿತಾ ಇದ್ದಾಳೆ. ಸತ್ಯಸಂಧರು ಸತ್ಯಬೋಧರ ಶಿಷ್ಯರು. ಸತ್ಯಬೋಧರು ಸತ್ಯಸಂಧರಿಗೆ ಆಶ್ರಮವನ್ನು ಕೊಟ್ಟು ಪ್ರಣವೋಪದೇಶ ಮಾಡಿದ ನಂತರ ಇವರ ಭವಿಷ್ಯದ ಬಗ್ಗೆ ಯಾವಾಗ ಅಂತರ್ಮುಖಿಗಳಾಗಿ ನೋಡಿದರು, ಆಶ್ರಮ ತೆಗೆದುಕೊಂಡು ಸತ್ಯಸಂಧರಿಗೆ ಕೇವಲ 4 ತಾಸು ಮಾತ್ರ ಆಯುಷ್ಯ ಉಳಿದಿತ್ತು. ಆಗ ಗುರುಗಳು 12 ಬಟ್ಟಲುಗಳನ್ನು ತರಿಸಿ ಅವುಗಳಲ್ಲಿ ನೀರನ್ನು ತುಂಬಿ ತಮ್ಮ ಆಯುಷ್ಯವನ್ನು ಅದರಲ್ಲಿ ಆವಾಹನ ಮಾಡಿದ್ದಾರೆ. ತಮ್ಮ ಶಿಷ್ಯನಿಗೆ ತಮ್ಮ ಆಯುಷ್ಯವನ್ನು ಕೊಡುವುದಕ್ಕೋಸ್ಕರ. ಆಗ ಸತ್ಯಸಂಧರನ್ನು ಕರೆದು
ಈ ಬಟ್ಟೆಲ್ಲಿ ನೀರು ಕುಡೀರಿ ಅಂತಿಕೊಂಡು ಅಂತ ಹೇಳಿದಾಗ 10 ಕುಡಿದ ಕ್ಷಣಕ್ಕೆ ನೀನಾಗೋದಿಲ್ಲ ಅಂತಿಕೊಂಡು ಅಂತ ಹೇಳಿದರು. ಸರಿ, ಭಗವಂತ ನಿಮಗೆ 10 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾನೆ ಅಂತ. 10 ವರ್ಷ ಆಯುಷ್ಯದಲ್ಲಿ ಅವರು ಸಾಧಿಸಿದ ಅನೇಕ ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಗಳು. ಘರ್ಮಸೂತ್ರಕ್ಕೆ, ಸಮುದ್ರ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಆನಂತರ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಇವರ ಮೇಲೆ ಅನೇಕ ಕಾವ್ಯಗಳು ಬಂದು, ಸತ್ಸಂದ ವಿಜಯ ಅಂತಕೊಂಡು ಕಾವ್ಯ ಬಂದಿದೆ. ಅಂಥ ಮಹಾನುಭಾವರು. ಒಮ್ಮೆ ಇವರು ಪಂಢರಪುರಕ್ಕೆ ಹೋದಾಗ ನಸುಕಿನಲ್ಲಿ ಒಬ್ಬ ಬ್ರಾಹ್ಮಣ ಲಘು ಬಗೆಯಿಂದ ಬಂದು, ಇಲ್ಲ ಮತ್ತು ನನಗೆ ಅನ್ನಕ್ಕೆ ಲೇಟ್ ಆಗ್ತಾ ಇದೆ, ಮುದ್ರಾ ಕೊಡಿ ಅಂತ ಮುದ್ರೆ ಹಾಕ್ಸೋಣ. ಸತ್ಯಸಂಧ ತೀರ್ಥರು ತಮ್ಮ ಆನ್ನಿಕೆಗಳನ್ನು ಮುಗಿಸ್ಕೊಂಡು ಯಾವಾಗ ಪಂಢರಪುರನ ದರ್ಶನಕ್ಕೆ, ವಿಠ್ಠಲಿಗೆ ದರ್ಶನಕ್ಕೆ ಹೋಗ್ತಾರೆ, ವಿಠ್ಠಲನ ಮೇಲೆ ತಾವು ಹಾಕಿದ ಮುದ್ರೆಗಳು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಪರಮಾತ್ಮ, ಅಪರಾಧ ಆಯಿತು, ಆದರೆ ಪರಮಾತ್ಮ ನೀನು ಈ ಮುದ್ರೆಗಳನ್ನು ಸ್ವೀಕರಿಸಿ ನನ್ನ ಮೇಲೆ ಪರಮಾನುಗ್ರಹ ಮಾಡಿದ್ದೆ ಅಂತ. ಅಲ್ಲಿಂದ ಸತ್ಯಸಂಧ ತೀರ್ಥರು ಗಯಾಕ್ಕೆ ಹೋಗ್ತಾರೆ. ಗಯಾವಾಡ್ರಿಗೆ ಇಂತಿಷ್ಟು ಸುವರ್ಣ ನಾಣ್ಯ ಕೊಟ್ಟರೆ ಮಾತ್ರ ನಿಮಗೆ ವಿಷ್ಣುಪಾದ ಪೂಜೆ ಮಾಡ್ಲಿಕ್ಕೆ ಬಿಡ್ತೇವೆ, ಇಲ್ಲದೆ ಇದ್ರೆ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮಂದಿರಕ್ಕೆ ಬೀಗ ಹಾಕಿ ಹೊರಟೋಗ್ಬಿಡ್ತಾರೆ. ಆಗ ಸತ್ಯಸಂಧ ತೀರ್ಥರು ಮುರಾರಾತೆ ವಿಷ್ಣು ಹರಮುಖಸುರಾರಾಧ್ಯ ಭವತೋ ಧರಾಯಾಂ ನಾಸ್ತನ್ಯೋ ಭವಜಲಧಿ ಪಾರಂ ಗಮಯಿತುಂ ಅನ್ನುವ ವಿಷ್ಣು ಸ್ತುತಿಯನ್ನು ಆಗಿಂದಾಗಲೇ ರಚಿಸಿ ಆ ವಿಷ್ಣು ಸ್ತುತಿಯನ್ನು ಹೇಳ್ತಾ ಆ ಕೀಲಿಗೆ ಸ್ಪರ್ಶ ಮಾಡಿದ ಕ್ಷಣಕ್ಕೆ ಆ ಹಾಕಿದ ದೊಡ್ಡ ಕೀಲಿ ಕಳಚಿ ತಾನಾಗೆ ಕೆಳಗೆ ಬಿದ್ದುಬಿಡ್ತು. ಇವರ ಮಹಿಮೆ ಗೊತ್ತಾಗಿ ಗಯಾವಾಡರೆಲ್ಲ ಶರಣಾಗತರಾಗಿ ವಿದ್ಯಾಧೀಶರಿಂದ ಮೊದಲೇ ಉತ್ತರಾಮಠ ಶಿಷ್ಯರಾಗಿದ್ದರು. ಆ ಶಿಷ್ಯತ್ವವನ್ನು ಇನ್ನೂ ಮುಂದುವರಿಸಿದ್ದಾರೆ. ಒಮ್ಮೆ ಸಾಂಗಲಿಗೆ ಬಂದಿದ್ದರು ಸತ್ಯಸಂಧ ತೀರ್ಥರು. ಸಾಂಗಲಿಯಲ್ಲಿ ಸತ್ಯವ್ರತರ ವೃಂದಾವನದ ಎದುರಿಗೆ ಮಂಟಪ ಹಾಕಿ ಪೂಜೆಯನ್ನು ಮಾಡ್ತಾ ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳ್ತಾ ಇದ್ರೆ ವೃಂದಾವನ ಅಲುಗಾಡ್ತಾ ಇದೆ. ಹೌದು, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ. ಇಂಥ ಅದ್ಭುತ ಮಹಿಮೆಯುಳ್ಳವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ನಿನ್ನೆ ನನ್ನ ಮಗಳು ಬಹಳ ದಿವಸದಿಂದ ಆಗ್ರಹ ಮಾಡ್ತಾ ಇದ್ಲು, ವಿಷ್ಣು ಸ್ತುತಿ ಅರ್ಥ ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿ. ಈ ಸ್ತುತಿಯಲ್ಲಿ ಹರಿವಾಯುಗಳ ಜೊತೆಯಲ್ಲಿ ಗುರುಗಳ ಸ್ತುತಿಯು ಕೂಡ ಸೇರಿಕೊಂಡಿದೆ. ಗುರುಭಕ್ತಿ ಇದ್ದರೆ ಏನು ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತೋರಿಸಿಕೊಟ್ಟಿದ್ದಾರೆ. ನಿನ್ನೆ ನಾನು ಬೆಳಿಗ್ಗೆ ಪ್ರವಚನ ಮಾಡಬೇಕು ಅಂತಂದ್ರೆ ಆಗಲಿಲ್ಲ. ಯಾಕೆ? ನಮ್ಮ ವಿದ್ಯಾಪೀಠದಲ್ಲಿ ನಮ್ಮ ಸ್ವರೂಪೋದ್ಧಾರಕರಾದ ಪರಮಪೂಜ್ಯರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 22 ವರ್ಷಗಳ ಹಿಂದೆ
ನಮ್ಮ ವಿದ್ಯಾಪೀಠಕ್ಕೆ ಬಂದು ಒಂದು ಗರ್ಭಗೃಹದಲ್ಲಿ ಶ್ರೀಭೂ ಸಮೇತನಾಗಿರ್ತಕ್ಕಂಥ ವೆಂಕಟೇಶ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ. ವೆಂಕಟೇಶ ದೇವರ ಪದತಳದಲ್ಲಿ ಹಾಲುಗಲ್ಲಿನಲ್ಲಿ ಮೂರವತಾರ ಸೂಚಕವಾಗಿರ್ತಕ್ಕಂತಹ ಹನುಮ ಭೀಮ ಮಧ್ವದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಬದಿಯ ಇನ್ನೊಂದು ಗರ್ಭಗೃಹದಲ್ಲಿ ಶ್ರೀ ಜಯತೀರ್ಥರು, ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಶ್ರೀ ರಘುತ್ತಮರು, ಶ್ರೀ ಸತ್ಯವ್ರತರು, ಶ್ರೀ ಸತ್ಯಬೋಧರು, ಸತ್ಯ ಧ್ಯಾನ ತೀರ್ಥರು, ಆನಂತರ ಸತ್ಯಾತ್ಮ ತೀರ್ಥರು, ಸತ್ಯ ಪ್ರಮೋದ ತೀರ್ಥರು, ಈ 10 ಜನಗಳ ಪವಿತ್ರ ಮೃತ್ತಿಕೆಯಿಂದ ಸಹಿತವಾದ ಅತಿ ಸುಂದರವಾಗಿರತಕ್ಕಂಥ ಒಂದು ವೃಂದಾವನವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇವೆರಡೂ ಸ್ಥಾಪನೆ ಮಾಡಿ ನಾಳೆ ಬರುವ ಜ್ಯೇಷ್ಠ ಶುಕ್ಲ ಪಂಚಮಿಗೆ 22 ವರ್ಷಗಳಾದವು. ಈ ಸ್ಥಾಪನೆ ಆಗುವಾಗಲೇ ನನಗೆ 60 ವರ್ಷ. ರಿಟೈರ್ ಆಗಿ ಗುರುಕುಲವನ್ನು ಪ್ರಾರಂಭ ಮಾಡಿದ್ದೆ. ಆಯ್ತಪ್ಪ, 60 ಆಯಿತು. 60ರ ಮುಂದೆ ಸಿಗುವ ಪ್ರತಿಯೊಂದು ವರ್ಷ ಕೂಡ ಬೋನಸ್. ಪರಮಾತ್ಮ ಒಂದು 5-6 ವರ್ಷ ಆದರೂ ಕೂಡ ಪೂಜೆ ತೆಗೆದುಕೊಳ್ಳಲಿ, ನನ್ನ ಸಾಧನೆ ಆಗಲಿ ಅಂತೇಳಿ ಸಂಕಲ್ಪ ಮಾಡಿದರೆ 22 ವರ್ಷದಿಂದ ಪೂಜೆ ತೆಗೆದುಕೊಳ್ತಾ ಇದ್ದಾನೆ ಪರಮಾತ್ಮ. ನೇ ವಾರ್ಷಿಕೋತ್ಸವ ನಮ್ಮ ವಿದ್ಯಾಪೀಠದ ನಿನ್ನೆ ಪ್ರಾರಂಭವಾಗಿದೆ. ನಿನ್ನೆ ಬೆಳಗ್ಗೆ ಸ್ವಲ್ಪ ವಿಳಂಬವಾಗಿ ಪುಣ್ಯಾಹವಾಚನ, ಆನಂತರ ದೇವತಾ ಸ್ಥಾಪನ, ನವಗ್ರಹ ಸ್ಥಾಪನ, ಸರ್ವತೋಭದ್ರ ಮಂಡಲ ಸ್ಥಾಪನ, ಅಲ್ಲಿ ಶ್ರೀ ವೆಂಕಟೇಶ ದೇವರು ಮತ್ತು ನರಸಿಂಹದೇವರ ಸ್ಥಾಪನ, ಉತ್ಸವಾಂಗ, ಧ್ವಜಾರೋಹಣ, ಆನಂತರ ಅಂಕುರಾರ್ಪಣ, ಎಷ್ಟು ಕಾರ್ಯಕ್ರಮಗಳು ನಿನ್ನೆ ನಡೆದಿವೆ. ಇವತ್ತಿನ ದಿವಸ ನಮ್ಮ ಬ್ರಾಹ್ಮಣ್ಯ ಉಳಿಯಬೇಕಾಗಿದ್ದರೆ ಅದಕ್ಕೆ ಬೇಕಾಗಿರತಕ್ಕಂಥ ಗಾಯತ್ರಿ ಮಂತ್ರದ ಹೋಮವನ್ನು ಇಟ್ಟುಕೊಂಡಿದ್ದೆ. ಆಚಾರ್ಯ ಮೊನ್ನೆ ಹೋಮ ಮಾಡಿದ್ದೀರಿ. ಶನೀಶ್ವರ ಹೋಮ, ಮತ್ತೆ ಹೋಮ, ಮತ್ತೆ ಯಾಗ ಅಂತೀರಿ. ನೀವು ಅನ್ಬೋದು, ಮೇಲಿನ ಮೇಲೆ ತಿಂಗಳಿಗೆ 1-2 ಹೋಮ ಮಾಡ್ತೀರಿ, ನಮ್ಮನ್ನು ಕರಿತೀರಿ, ಮತ್ತೆ ನಾವು ಸೇವೆ ಮಾಡಬೇಕಾಗ್ತದೆ, ಮತ್ತೆ ಸೇವೆ ಹಣ ಕಳಿಸ್ಬೇಕಾಗ್ತದೆ, ಅದೆಷ್ಟು ನಾವು ನಿಮಗೆ ಕೊಡ್ಲಿಕ್ಕೆ ಆಗ್ತದೆ? ಇನ್ನು ತನಕ ಯಾರು ಅಂದಿಲ್ಲ, ನೀವು ಅನ್ಬಹುದೇನು ಅಂತ ತಿಳ್ಕೊಂಡಂತ ರೀತಿಯಿಂದ ನಾನು ಅಂತೇನೆ. ಹೋಮ ಹವನಗಳು ಆತ್ಮೋದ್ಧಾರದ ಜೊತೆಯಲ್ಲಿ ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜದ ಪವಿತ್ರತೆಗೋಸ್ಕರ, ವಾತಾವರಣದ ಶುದ್ಧಿಗೋಸ್ಕರ, ಜಗತ್ತಿನ ಶಾಂತಿಗೋಸ್ಕರ ಇರ್ತವೆ ಹೋಮ ಹವನಗಳು. ಇದಕ್ಕೆ ಪ್ರತಿ ಸಲ ನಮ್ಮ ಅಭಿಮಾನಿಗಳಾದ ನೀವು ಸೇವೆ ಮಾಡಲೇಬೇಕು, ಹಣ ಕಳಿಸಲೇಬೇಕು ಅಂತ ನಿಯಮವಿಲ್ಲ. ಹೋಮ ಹವನಗಳ ಉದ್ದೇಶ ಹಣ ಇರೋದಿಲ್ಲ. ಹೋಮ ಹವನಗಳ ಉದ್ದೇಶ ನಮ್ಮನ್ನು ಪವಿತ್ರಗೊಳಿಸಿ, ಸಮಾಜವನ್ನು ಪವಿತ್ರಗೊಳಿಸಿ, ವಿಶ್ವಕ್ಕೆ ಒಂದು ಪಾವಿತ್ರ ತಂದು ಕೊಡುವುದಕ್ಕೋಸ್ಕರ ಇರ್ತದೆ. 5 ನಿಮಿಷ. 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 5 ನಿ
ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ. ಪರಮಾತ್ಮನ ಆಜ್ಞೆ, ಶ್ರೀಕೃಷ್ಣನ ಆರ್ಡರ್, ಯಜ್ಞ ದಾನ ತಪಸ್ಸು ತಪ್ಪದೇ ಮಾಡಿ. ಯಜ್ಞಯಾಗಾದಿಗಳು, ಹೋಮ ಹವನಾದಿಗಳು. ಯಾಕೆ? ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ಅರ್ಪಿಸಬೇಕಾಗಿದ್ದರೆ ಸಾಧನ ಅಗ್ನಿ, ಅವನೇ ದೂತನಾಗಿ ಪರಮಾತ್ಮನಿಗೆ ನಾವು ಕೊಟ್ಟಂಥ ಆಹುತಿಗಳನ್ನು ಮುಟ್ಟಿಸ್ತಾನೆ. ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅನ್ನದಾನ, ಧರ್ಮಾದಿಗಳು, ಅದರ ಜೊತೆಗೆ ಪಾಠ ಪ್ರವಚನ, ಜಪ, ಧ್ಯಾನ ಇತ್ಯಾದಿ ತಪಸ್ಸು, ಇವು ಮನುಷ್ಯನನ್ನು ಪವಿತ್ರಗೊಳಿಸುತ್ತವೆ. ನಮ್ಮ ಪಾಪಗಳನ್ನು ದೂರ ಮಾಡಿ ನನ್ನ ಪವಿತ್ರರನ್ನಾಗಿ ಮಾಡಿ, ಪುಣ್ಯಭಾಗ್ಯಗಳನ್ನಾಗಿ ಮಾಡಿ, ಪರಮಾತ್ಮನ ಅನುಗ್ರಹಕ್ಕೆ ಬೇಕಾದ ಜ್ಞಾನಭಕ್ತಿ ವೈರಾಗ್ಯದ ಸಾಧನಗಳಾಗಿವೆ ಯಜ್ಞದಾನ ತಪಸ್ಸುಗಳು. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮನೀಷಿಣಾಂ ಜ್ಞಾನಿಗಳನ್ನು ಪವಿತ್ರಗೊಳಿಸ್ತಕ್ಕಂಥವುಗಳು. ಸಾಮಾನ್ಯರಾಗಿರ್ತಕ್ಕಂಥ ನಮ್ಮನ್ನು ತಪ್ಪದೇ ಪವಿತ್ರಗೊಳಿಸಿ. ಆದ್ದರಿಂದಾಗಿ ನಾವು ಪುನಃ ಪುನಃ ಹೋಮ ಹವನ ಮಾಡ್ತಾ ಇರ್ತೇವೆ. ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯ ಏನು ಸೇವೆ ಮಾಡಬೇಕು ಹೇಳಿ ಅಂತಕೊಂಡಂತ. ಅದಕ್ಕೋಸ್ಕರ ಸೇವೆ ವಿವರಣೆ ಕೊಡಲಾಗಿರ್ತದೆ. ಇದರರ್ಥ ಪ್ರತಿ ಸಲ ಆಚಾರ್ಯರು ಹಣ ಬಿಡ್ತಾನೆ ಅಂತ ತಿಳ್ಕೊಳ್ಬೇಡಿ. ಗುರು ಶಿಷ್ಯರ ಸಂಬಂಧ, ಯಜ್ಞ ಯಾಗಗಳ ಸಂಬಂಧ ಹಣದ ಮೇಲೆ ಅವಲಂಬಿಸಿರೋದಿಲ್ಲ, ಭಕ್ತಿ ಶ್ರದ್ಧೆ ಮೇಲೆ ಅವಲಂಬಿಸಿರ್ತದೆ. ಆದ್ದರಿಂದಾಗಿ ಪ್ರತಿ ಸಲ ಸೇವೆ ಮಾಡಿಸಲೇಬೇಕು ಅಂತನೂ ಆಗ್ರಹವೂ ಇಲ್ಲ, ಆ ನಿಯಮವೂ ಇಲ್ಲ. ಭಾಗವಹಿಸಿದರೆ ಸಾಕು, ಫಿಸಿಕಲ್ ಆಗಿ ಭಾಗವಹಿಸಿ. ಮಾನಸಿಕವಾಗಿ ದೂರ ಇಲ್ಲೋದು ಆಗದೇ ಇದ್ದರೂ ಭಾಗವಹಿಸಿ ಬೇಡ ಅಂತ ಅನ್ನೋದಿಲ್ಲ, ತಪ್ಪದೇ ಭಾಗವಹಿಸಿ. ಆದರೆ ಪರಮಾತ್ಮ ಈ ಒಂದು ಮಾಧ್ಯಮದಿಂದ ಯಜ್ಞಯಾಗಾದಿಗಳನ್ನು ನಡೆಸ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಗಾಯತ್ರಿ ಮಹಾಮಂತ್ರದ ಹೋಮ ಇಟ್ಟುಕೊಂಡಿದ್ದೇವೆ. ಯಾಕೆ? ನಮ್ಮ ಬ್ರಾಹ್ಮಣ್ಯ ಉಳಿಯಬೇಕಾಗಿದ್ದರೆ ಗಾಯತ್ರಿ ಜಪ ಬೇಕೇ ಬೇಕು. ಗಾಯತ್ರಿ ನಾಮಕನಾದ ಪರಮಾತ್ಮ ಧಿಯೋಯೋನ ಪ್ರಚೋದಯಾತ್ ನಮ್ಮ ವಿಚಾರಗಳನ್ನು, ನಮ್ಮ ಚಿಂತನೆಗಳನ್ನು ಪರಮಾತ್ಮನ ಕಡೆಗೆ ಪ್ರವೃತ್ತನಾಗಿ ಮಾಡ್ತಾನೆ. ಸವಿತ ನಾಮಕನಾಗಿರ್ತಕ್ಕಂಥ ಶ್ರೀಹರಿ ನಮ್ಮ ಮನಸ್ಸು ಭಗವಂತನ ಕಡೆಗೆ ತೆರಳಲಿ, ನಮ್ಮ ಬುದ್ಧಿ ನಮ್ಮ ಪರಮಾತ್ಮನ ವಿಚಾರವನ್ನೇ ಮಾಡಲಿ, ನಮ್ಮ ಸಕಲ ಪ್ರವೃತ್ತಿ ಪರಮಾತ್ಮನ ಪಡೆಯೋಗೋಸ್ಕರ ಇರಲಿ ಅಂತನ್ನೋ ಪ್ರೇರಣೆ ಮಾಡುವವನು ಸವಿತ ನಾಮಕನಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಶ್ರೀಹರಿ. ಆದ್ದರಿಂದ ಇವತ್ತು ಗಾಯತ್ರಿ ಹೋಮ ಇಟ್ಟುಕೊಂಡಿದ್ದೇವೆ. ನಾಳೆ ಪಂಚಮಿ, ಸ್ಥಾಪನೆಯಾದ ದಿವಸ. ಯಾವಾಗ ನಾವು ದೇವ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೇವೆ, ಬೃಂದಾವನ ಸ್ಥಾಪನೆ ಮಾಡ್ತೇವೆ. ಬೃಂದಾವನವೂ ಕೂಡ ಒಂದು ದೇವರ ಪ್ರತಿಮೆ, ಗುರುಗಳ ಸನ್ನಿಧಾನ ಅಂತ. ಗುರುಗಳ ಶರೀರ ಅಂದ್ರೇನು? ಚಲ ಪ್ರತಿಮೆ. ಬೃಂದಾವನವೂ ಕೂಡ ಯಾವುದೋ ಹೋಗಿರ್ತಕ್ಕಂಥವರ ಸಮಾಧಿ ಅಂತ ತಿಳ್ಕೊಳ್ಬೇಡಿ, ಅದು ಭಗವಂತನ ಚಲ ಪ್ರತಿಮೆ. ನೆನಪಿಟ್ಕೊಳ್ಳಿ. ಅಲ್ಲಿ ಸನ್ನಿಧಾನ ಇನ್ನೂ ಹೆಚ್ಚಿಗೆ ಬರಲಿ. ಮತ್ತು ಈ ವಾರ್ಷಿಕೋತ್ಸವಗಳನ್ನು ಮಾಡುವುದರಿಂದ ರಾಷ್ಟ್ರಕ್ಕೆ ಸುಭಿಕ್ಷವಾಗಲಿ. ಸಂಕಲ್ಪ ಅದೇ ರೀತಿಯಾಗಿದೆ. ಸಂಪೂರ್ಣ ಜಗತ್ತಿನ ಜನರಿಗೆ ಸುಖ ಸಮೃದ್ಧಿ ಆಯುಷ್ಯಗಳು ಪ್ರಾಪ್ತಿಯಾಗಲಿ, ರಾಷ್ಟ್ರಕ್ಕೆ ಕ್ಷೇಮವಾಗಲಿ. ಇಲ್ಲಿ ಸನ್ನಿಧಾನ ಹೆಚ್ಚಾಗಿ ಬಂದ ಭಕ್ತರನ್ನು ಅವರ ಇಚ್ಛೆಗಳನ್ನು ಪೂರೈಸುವುದಕ್ಕೋಸ್ಕರ ಈ ಸ್ಥಳ, ಈ ಪ್ರತಿಮೆ ಸಮರ್ಥವಾಗಲಿ ಅಂತಿಕೊಂಡಂಥೇಳಿ ಅನ್ನುವ ಕ್ರಮದಿಂದ
ನಾಳಿನ ದಿವಸ 108 ಅಥವಾ 54 ಕಲಶಗಳಲ್ಲಿ 16 ಮಿನಿಮಮ್ ಬೇಕೇ ಬೇಕು. ಆನಂತರ ಅದಕ್ಕಿಂತಲೂ ಹೆಚ್ಚು ಅನುಸಂಧಾನ ಪುರಸ್ಸರವಾಗಿ ನಾವು ಮಾಡ್ತೇವೆ. ಆ ಕಲಶಗಳಲ್ಲಿ ಎಲ್ಲ ತರಹದ ಔಷಧಿಗಳನ್ನು ಹಾಕಿ ವಿಶಿಷ್ಟ ಶಾಸ್ತ್ರದಲ್ಲಿ ಹೇಳಿದ ಮಂತ್ರಗಳಿಂದ ಆಯಾ ದ್ರವ್ಯಗಳಿಂದ ನಾವು ಯಾವಾಗ ಅಭಿಷೇಕ ಮಾಡ್ತೇವೆ, ಆ ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನ, ಸ್ವಾಮಿಗಳೇ ಸ್ಥಾಪನೆ ಮಾಡಿದ್ರಿಂದ ವಿಶೇಷ ಸನ್ನಿಧಾನ ಇದ್ದೇ ಇದೆ. ಇನ್ನೂ ಹೆಚ್ಚಿನ ಸನ್ನಿಧಾನಕ್ಕೋಸ್ಕರ ನಾವು ಮಾಡುವ ಪ್ರಾರ್ಥನೆ ಇದು ವಾರ್ಷಿಕೋತ್ಸವ. ಏನಪ್ಪ ಮೇಲೆ ಮೇಲೆ ಆಚಾರ ಉತ್ಸವ ಮಾಡ್ತಾರೆ ಬಾ ಅಂತಂತಾರೆ ಅಂತೇಳಿ ಏನೋ ತಲೆ ತಿಂತಾರೆ ಪೀಡ ಅಂತಿಕೊಂಡು ಅನ್ಬೇಡಿ. ಬನ್ನಿ ಪುಣ್ಯಭಾಗಿಗಳಾಗಿ ಅನ್ನೋದಕ್ಕೋಸ್ಕರವೇ ನನ್ನ ಆಮಂತ್ರಣವೇ ಹೊರತು ಬೇರೆ ಯಾವ ಉದ್ದೇಶವೂ ಕೂಡ ಇಲ್ಲ. ನಾಳಿನ ದಿವಸ ಅಭಿಷೇಕ ಇದೆ, ತಪ್ಪದೇ ಬನ್ನಿ. ಇನ್ನು ಭಗವಂತನ ಅನುಗ್ರಹದಿಂದ ಪರಮಾತ್ಮನೇ ಪ್ರೇರಣೆ ಮಾಡಿದ್ದಾನೆ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ. 36 ಪುರುಷ ನಾಡಿ, 36 ಸ್ತ್ರೀ ನಾಡಿ, 36 ಸ್ವರ ವ್ಯಂಜನಗಳಿಂದ ಕೂಡಿದ ಛಂದಸ್ಸಿಗೆ ಬೃಹತಿ ಸಹಸ್ರ ಅಂತ ಹೆಸರು. ಬೃಹತಿ ಸಹಸ್ರ ಇದು ಶಸ್ತ್ರ ಮಂತ್ರಗಳು, ಮುಖ್ಯವಾಗಿ ಪಾರಾಯಣಕ್ಕೆ ಇರ್ತಕ್ಕಂಥ ಮಂತ್ರಗಳು. ಬೃಹತಿ ಸಹಸ್ರನಾಲ್ಕು ಹೋಮ ಮಾಡಲೇಬೇಕು ಅಂತ ನಿಯಮವಿಲ್ಲ, ಆದರೆ ಪಾರಾಯಣ ತಪ್ಪದೇ ಮಾಡಬೇಕು. ಆದರೆ ಈ ಮಂತ್ರಗಳಿಂದ ಹೋಮವನ್ನು ಕೂಡ ಮಾಡಿದರೆ 1000 ಮಂತ್ರಗಳು, ಪ್ರತಿಯೊಂದು ಮಂತ್ರಕ್ಕೂ ಕೂಡ ಭಗವಂತನಿಗೆ ಕ್ಷೀರಾಭಿಷೇಕ, ಭಗವಂತನಿಗೆ ಪುಷ್ಪ ಸಮರ್ಪಣೆ, ಪ್ರತಿಯೊಂದು ಮಂತ್ರಕ್ಕೂ ಕೂಡ ನೈವೇದ್ಯ, ಪ್ರತಿಯೊಂದು ಮಂತ್ರಕ್ಕೆ ಇರತಕ್ಕಂತಹ ಅರ್ಘ್ಯ, ಇವುಗಳಿಂದ ಒಂದು ಅದ್ಭುತವಾದಂಥ ದೇವಲೋಕದ ವಾತಾವರಣ ನಿರ್ಮಾಣವಾಗ್ತದೆ. ಭಕ್ತಿ ಭಾವ ಇದ್ದರೆ ದೇವತೆಗಳ ಸನ್ನಿಧಾನ ಅಲ್ಲಿ ನಿಜವಾಗಿಯೂ ಕೂಡ ಅವತರಿಸ್ತದೆ. ಆದ್ದರಿಂದಾಗಿ ನಾಡಿದ್ದು ಬೃಹತಿ ಸಹಸ್ರ ಹೋಮವನ್ನು ಇಟ್ಟುಕೊಂಡಿದ್ದೇವೆ. ಪರಮಾತ್ಮನ ನಮ್ಮ ಶರೀರದಲ್ಲಿರುವ 36,000 ದಂಪತಿಗಳನ್ನು ಪೂಜೆ ಮಾಡಿ ಅನುಸಂಧಾನ ಮಾಡಿದರೆ ಪರಮಾತ್ಮ ಜ್ಞಾನಭಕ್ತಿಗಳನ್ನು ಕೊಟ್ಟು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಆದ್ದರಿಂದಾಗಿ ಸೋಮವಾರದ ದಿನ, ರವಿವಾರದ ದಿನ ತಾರೀಖು 1 ಆ ದಿನ ಬೃಹತಿ ಸಹಸ್ರ ಹೋಮವನ್ನು ಇಟ್ಟುಕೊಂಡಿದ್ದೇವೆ. 22 ವರ್ಷಗಳಿಂದಲೂ ಪರಮಾತ್ಮ ಈ ಹೋಮವನ್ನು ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದ. ಅಷ್ಟೇ ಅಲ್ಲ, ಪ್ರತಿ ಅಧಿಕ ಮಾಸದಲ್ಲಿ ಪ್ರತಿ ದಿವಸವೂ ಕೂಡ ನಾವು ಬೃಹತಿ ಸಹಸ್ರ ಹೋಮವನ್ನು ಮಾಡ್ತೇವೆ. ಇಲ್ಲಿವರೆಗೂ 4 ಅಧಿಕ ಮಾಸಗಳವರೆಗೆ ಪರಮಾತ್ಮ ಮಾಡಿಸಿ ಅನುಗ್ರಹ ಮಾಡಿದ್ದಾನೆ, ಪ್ರೇರಿಸಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ಫಸ್ಟ್ ಜೂನ್ ಬೃಹತಿ ಸಹಸ್ರ ಹೋಮ ನಮ್ಮ ವಿದ್ಯಾಪೀಠದಲ್ಲಿದೆ. ಇನ್ನು 5ನೇ ದಿನ 2nd ಜೂನ್ ಅವತ್ತು ಬೆಳಗ್ಗೆ ದಿನಾಲು ವೆಂಕಟೇಶ ಮಂತ್ರದ ಹೋಮ ನಡೀತದೆ. ಅಂಕುರ ದೇವತೆಗಳು, ಧ್ವಜ ದೇವತೆಗಳು ಇತ್ಯಾದಿಗಳ ಹೋಮವೂ ಕೂಡ ನಡೀತದೆ. ಆನಂತರ ಕೊನೆಯ ದಿವಸ ಹೋಮ
ಹೋಮದ ನಂತರ ಸಂಪಾತಾಜ್ಯದಿಂದ ಪರಮಾತ್ಮನಿಗೆ ಅಭ್ಯಂಗ ಸ್ನಾನ ಮಾಡಿಸಿ ಭಗವಂತನಿಗೆ ಮೊದಲು ಸಣ್ಣ ರಥದಲ್ಲಿ ಪರಮಾತ್ಮನ ಉತ್ಸವ ಮೂರ್ತಿಯನ್ನು ಕೂಡಿಸಿ ಹರಿದ್ರ ಅರಿಶಿಣದಿಂದ ಪರಮಾತ್ಮನಿಗೆ ಅಭಿಷೇಕ ಮಾಡಲಾಗ್ತದೆ. ಆನಂತರ ಸ್ನಾನ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಚಕ್ರ ಸಹಿತವಾಗಿ ಶ್ರೀಭೂ ಸಮೇತನಾದಂಥ ಪರಮಾತ್ಮನಿಗೆ ಅವಭೃತ ಸ್ನಾನ, ತದಂಗವಾಗಿ ಅವನ ಅಭಿಷಿಕ್ತ ನೀರಿನಿಂದ ನಮಗೂ ಅಮೃತ ಸ್ನಾನ, ಅದಾದ ನಂತರ ಭಗವಂತ ರಥೋತ್ಸವಕ್ಕೆ ತಯಾರಾಗಿ ಬರ್ತಾನೆ. ರಥೋತ್ಸವ ಒಳ್ಳೆ ವಿಜೃಂಭಣೆಯಿಂದ ನಡೆಸಲಾಗ್ತದೆ. ರಥೋತ್ಸವ ಆದ ನಂತರ ಚಕ್ರಾಬ್ಜ ಮಂಡಲದಲ್ಲಿ ಪರಮಾತ್ಮನನ್ನು ಕೂಡಿಸಿ ಅಲ್ಲಿ ವಿಷ್ಣು ಸಹಸ್ರ ನಾಮಾವಳಿಯಿಂದ ಪುಷ್ಪಾರ್ಚನೆ, ಇದಕ್ಕೆ ಪುಷ್ಪಯಾಗ ಅಂತ ಕೂಡ ಕರೀತಾರೆ. ಪರಮಾತ್ಮನಿಗೆ ಉತ್ಸವವನ್ನು ಸಮರ್ಪಿಸ್ತಕ್ಕಂತಹ ಇದೊಂದು ಕ್ರಮ. ಇಷ್ಟು ಕಾರ್ಯಕ್ರಮಗಳು ನಡೆಯುತ್ತಿವೆ. ಇವತ್ತು ಗಾಯತ್ರಿ ಮಂತ್ರದ ಜೊತೆಯಲ್ಲಿ ಶುಕ್ರವಾರವಾದ್ದರಿಂದಾಗಿ ಕಲ್ಯಾಣೋತ್ಸವವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಶ್ರೀಭೂಸೇತನಾದಂಥ ಪರಮಾತ್ಮನ ಕಲ್ಯಾಣೋತ್ಸವ ಇಟ್ಟುಕೊಂಡಿದ್ದೇವೆ. ಯಾರ ಮನೆಯಲ್ಲಿ ಮಕ್ಕಳ ಮದುವೆ ವಿಳಂಬವಾಗ್ತಾ ಇದೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಅವರಿಗೆ ಉತ್ತಮವಾಗಿರತಕ್ಕಂತಹ ಅವ್ರ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತವೆ. ಮಕ್ಕಳ ಮದುವೆ ಬೇಗ ಆಗ್ತದೆ. ಮುಖ್ಯ ಮಂಗಲಕರಣ ಅಂತ ಪರಮಾತ್ಮ ಅನುಗ್ರಹವಾಗ್ತದೆ. ಆದ್ದರಿಂದ ಇವತ್ತು ಗಾಯತ್ರಿ ಹೋಮ ಮತ್ತು ಕಲ್ಯಾಣೋತ್ಸವದಲ್ಲಿ ತಾವೆಲ್ಲರೂ ತಪ್ಪದೇ ಬಂದು ಭಾಗವಹಿಸಬೇಕಾಗಿ ಭಿನ್ನ. ಇನ್ನು ವಿಷ್ಣು ಸ್ತುತಿಯ ಅರ್ಥ. ಏಕೆ ನಾವು ವಾಟ್ಸಪ್ ಮುಖಾಂತರ ಎಲ್ಲರಿಗೂ ಆಮಂತ್ರಣ ಕಳಿಸಿದ್ದೇವೆ. ಎಷ್ಟು ಸಾಧ್ಯ ಆಗಿದೆ ಕಳಿಸಿದ್ದೆ. ನಮ್ಮಲ್ಲಿ ಮ್ಯಾನ್ ಪವರ್ ಭಾಳ ಕಡಿಮೆ ಇದೆ. ಅದರಿಂದ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಇನ್ನೊಮ್ಮೆ ಆಮಂತ್ರಣ ಕೊಡ್ತಾ ಇದ್ದೇನೆ. ಒಂದು ದಿವಸದ ಉತ್ಸವ ಆಗಿದೆ. ಇವತ್ತು 2ನೇ ದಿವಸ, 2, 3, 4, 5 ಇನ್ನು 4 ದಿವಸ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದೆ. ನೀವೆಲ್ಲರೂ ತಪ್ಪದೇ ಬಂದು ಭಾಗವಹಿಸಿ. ಮುಂಬೈ ಪರಿಸರದಲ್ಲಿರ್ತಕ್ಕಂಥವ್ರು ತಪ್ಪದೇ ಬನ್ನಿ. ದೂರದಿಂದ ಬರಲಿಕ್ಕಾದವರು, ಆಗದೇ ಇದ್ದವರು ಇದರಲ್ಲಿ ತಪ್ಪದೇ ಮಾನಸಿಕವಾಗಿ ಭಾಗವಹಿಸಿ. ನೀವೆಲ್ಲ ಭಕ್ತರು ಸೇವೆ ಮಾಡಿಸಿದಾಗ ನೀವು ಕಳಿಸಿದ ನಿಮ್ಮ ಹೆಸರು, ನಿಮ್ಮ ಬಳಗದವರ ಹೆಸರು, ಗೋತ್ರ, ಸರಾಸಿ ನನ್ನ ಹತ್ರ ಇದೆ. ಎಲ್ಲರ ಪರವಾಗಿ ಈ ವಾರ್ಷಿಕೋತ್ಸವದಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತೇವೆ. ಪರಮಾತ್ಮ ನಿಮ್ಮೆಲ್ಲರಿಗೂ ನಿಜವಾಗಿಯೂ ಅನುಗ್ರಹವನ್ನು ಮಾಡ್ತಾರೆ. ಈಗ ಸತ್ಯಸಂಧ ತೀರ್ಥರ ವಿಷ್ಣು ಸ್ತುತಿಯ ಅರ್ಥ. ವೆಂಕಟೇಶ್ ದೇವರು ಸಾಕ್ಷಾತ್ ವಿಷ್ಣು. ಆದ್ದರಿಂದಾಗಿ ಅವನನ್ನು ಸತ್ಯಸಂಧರ ಮಾತಿನಲ್ಲಿ ಸ್ತೋತ್ರ ಮಾಡೋಣ. ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಮುರಾರಾತೆ ವಿಷ್ಣು ಹರಮುಖ ಸುರಾರಾಧ್ಯ ಭವತಃ ಧರಾಯಾಂ ನಾಸ್ತ್ಯನ್ಯೋ ಭವತಿ ಜಲಪಾರಂ ಗಮಯಿತುಂ ದುರಾಚಾರಾನ್ ಅಸ್ಮಾನ್ ಗುರುವರಾನುಗ್ರಹ ಬಲಾನ್ ಜರಾ ದೂರಾಧಾರ ಆಮಯ ಹರ ನಿರಾಲಂಬನದಯ. ವಿಷ್ಣು, ಎಲೆ ಶ್ರೀಹರಿಯೇ, ಮುರಾರಾತೆ ಮುರನಾಮಕ ರಾಕ್ಷಸನನ್ನು ಸಂಹರಿಸತಕ್ಕಂಥ ಮುರವೈರಿ ನೀನು. ಹರಮುಖ ಸುರಾರಾಧ್ಯ ಪರಮಾತ್ಮ, ರುದ್ರಾದಿ ಸಕಲ ದೇವತೆಗಳು ನಿನ್ನನ್ನು ಪೂಜೆ ಮಾಡ್ತಾರೆ. ಬ್ರಹ್ಮರುದ್ರಾದಿಗಳಿಂದಲೂ ಕೂಡ ಒಂದೇನಾಗಿರ್ತಕ್ಕಂಥ ನೀನು
ಅದೆಂಥ ಸರ್ವೋತ್ತಮನಾಗಿರಬೇಕು ಪರಮಾತ್ಮ. ಧರಾಯಾಂ ನಾಸ್ತ್ಯನ್ಯೋ ಭವಜಲಧಿ ಪಾರಂ ಗಮಯಿತು. ಪರಮಾತ್ಮ ನೀನು ಸಂಸಾರದ ಸಮುದ್ರವನ್ನು ದಾಟಿಸಿ ಸಂಸಾರದಿಂದ ಮುಕ್ತನನ್ನಾಗಿ ಮಾಡತಕ್ಕಂತಹ ನಿನ್ನ ಸಮ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀನೇ ಸರ್ವೋತ್ತಮ. ಪರಮಾತ್ಮನಿಗೆ ಸಮಧಿಕರು ಜಗತ್ತಿನಲ್ಲಿ ಯಾರೂ ಸಿಗಲಿಕ್ಕೆ ಸಾಧ್ಯವೂ ಇಲ್ಲ. ಹಿಂದೂ ಇಲ್ಲ, ಇವತ್ತಿಲ್ಲ, ಮುಂದೂ ಇರೋದಿಲ್ಲ. ಅಂಥ ಅದ್ಭುತ ಅಚಿಂತ್ಯ ಅದ್ಭುತ ಸಾಮರ್ಥ್ಯ ನಮ್ಮ ಭಗವಂತನದು. ಪರಮಾತ್ಮ ಭವದಿ ಜಲಧಿ ಪಾರಂ ಗಂತುಂ ಧರಾಯಾಮ್ ನಾಸ್ತ್ಯನ್ಯ. ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅದರಿಂದ ನೀನು ಶರಣು ಬಂದಿದ್ದೇನೆ. ಆಯ್ತಪ್ಪ, ಮೋಕ್ಷಕ್ಕೆ ಯೋಗ್ಯ ಆಗಿದ್ರು ಅದು ನೀನೇ ಗೊತ್ತು ಪರಮಾತ್ಮ. ಆದರೆ ನಾವಂತೂ ಸದ್ಯಕ್ಕೆ ದುರಾಚಾರಿಗಳಾಗಿದ್ದೇವೆ. ಎಂಥ ದುರಾಚಾರಿಗಳನ್ನು ಕೂಡ ಅಜಾಮಣ್ಣನನ್ನು ಉದ್ಧಾರ ಮಾಡಿದೆ ನೀನು, ನನ್ನನ್ನು ಉದ್ಧಾರ ಮಾಡ್ತೀಯ ಅಂತ ವಿಶ್ವಾಸ ನನಗಿದೆ. ದುರಾಚಾರಾನ್ ಅಸ್ಮಾನ್ ಅವ. ಸದಾಚರಣೆ ಇಲ್ಲದೆ ಇರತಕ್ಕಂಥ, ತಪ್ಪುದಾರಿ ಹಿಡಿದಿರ್ತಕ್ಕಂಥ ನಮ್ಮನ್ನು ಸಂರಕ್ಷಣೆ ಮಾಡು ಪರಮಾತ್ಮ. ಹೋಗ್ಲಿಪ್ಪ, ದುರಾಚಾರಿಗಳಂತೀರಿ, ಮೋಕ್ಷಕ್ಕೆ ಯೋಗಿ ಇಲ್ಲ ಅಂತೀರಿ. ಹೋಗಿ ಏನಾದರೂ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಬೇಕಲ್ಲ. ನಿಮ್ಮಲ್ಲಿ ಕ್ವಾಲಿಟಿ ಇಲ್ಲದೆ ಇದ್ದರೆ ನಾನು ಉದ್ಧಾರ ಹೇಗೆ ಮಾಡಬೇಕು? ಅಡ್ಮಿಷನ್ ಸಿಗಬೇಕಾಗಿದ್ದರೆ ಏನಾದರೂ ಒಂದು ಮಾರ್ಕ್ಸು ಪರ್ಸೆಂಟೇಜನ್ನು ಇರಬೇಕಲ್ಲ. ದುರಾಚಾರಿಗಳು ನಮಗೆ ಮಾರ್ಕ್ಸ್ ಇಲ್ಲ ಅಂತಂತೀರಿ. ಪರಮಾತ್ಮ ನಮ್ಮ ಸ್ವಂತ ಮಾರ್ಕ್ಸ್ ಇಲ್ಲ, ಆದರೆ ಗುರುವರಾನ್ ಅನುಗ್ರಹ ಬಲಾನ್, ನಮ್ಮ ಮೇಲೆ ನಮ್ಮ ಗುರುಗಳ ಅನುಗ್ರಹ ಪೂರ್ತಿ ಇದೆ. ಅದು ಎಲ್ಲ ಪರ್ಸೆಂಟೇಜ್ಗಿಂತ ಹೆಚ್ಚಿನ ಪರ್ಸೆಂಟ್. ಗುರು ಅನುಗ್ರಹಕ್ಕೆ ಪಾತ್ರತೆ ಅಂತನ್ನೋದು ಮೋಕ್ಷಕ್ಕೆ ನಿಶ್ಚಿತ ಪಾತ್ರತೆ. ಆದ್ದರಿಂದಾಗಿ ಗುರುಗಳ ಅನುಗ್ರಹವನ್ನೇ ನಮ್ಮ ಬಲವನ್ನಾಗಿಟ್ಟುಕೊಂಡ ದುರಾಚಾರಿಗಳಾಗಿದ್ದೇವೆ. ಆಚರಣೆ ಬಿಟ್ಟಿದ್ದೇವೆ. ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾಡ್ತೇವೆ. ಸರಿಯಾಗಿ ಮಾಡೋದಿಲ್ಲ, ತಿಳಿದುಕೊಳ್ಳೋದಿಲ್ಲ, ಅಷ್ಟು ಶ್ರದ್ಧಾ ಬಂದಿಲ್ಲ. ಆದರೆ ಗುರುಗಳ ಅನುಗ್ರಹ ಅಂತಿಕೊಂಡಂಥ ಕ್ವಾಲಿಟಿ ನಮ್ಮಲ್ಲಿದೆ. ನಿನ್ನ ದರ್ಬಾರ್ನಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ, ನನಗೆ ಗೊತ್ತಿದೆ. ಆದ್ದರಿಂದಾಗಿ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡು. ಯಾಕೆ ನೀನು ಜರ, ಮುಪ್ಪು ಅಂದರೆ ವಾರ್ಧಕ್ಯ, ದೂರಾನ್ ವಾರ್ಧಕ್ಯ ಇಲ್ಲದ, ಅಂದರೆ ಯಾರಿಗೆ ಬಾಲ್ಯ ತಾರುಣ್ಯ ವರ್ಧ ಅಂತನ್ನೋದಿಲ್ಲ ಅಂಥವ್ರು ಯಾರು? ಮುಕ್ತರು. ಮುಕ್ತರಿಗೂ ಆಶ್ರಯನಾಗಿದೆ ಪರಮಾತ್ಮ ನೀನು ಆಮಯ ಹರಹ, ಸಂಸಾರವೆಂಬ ರೋಗವನ್ನು ದೂರ ಮಾಡ್ತಕ್ಕಂಥವನಿದ್ದೆ. ಇಂಥ ಪರಮಾತ್ಮ ನಿರಾಲಂಬನ ದಯ. ಅನಾಥರಿಗೆ ನೀನೇ ರಕ್ಷಕ್ಕೆ ಹೊರತು ಅನಾಥ ರಕ್ಷಕ ನೀನು ಬಿಟ್ಟು ಯಾರಿದ್ದಾರೋ ಪರಮಾತ್ಮ. ಆದ್ದರಿಂದ ಮುರವೈರಿಯು, ಆನಂತರ ಜ್ಞಾನ ಬಲವಾಚಿಯಾಗಿರ್ತಕ್ಕಂತಹ ವಿಷ್ಣು ಶಬ್ದವಚ್ಚನು, ಬ್ರಹ್ಮಾದಿ ದೇವತೆಗಳಿಂದ ವಂದ್ಯನು, ಸಂಸಾರ ಸಮುದ್ರವನ್ನು ದಾಟಿಸುವವನು, ಆಶ್ರಯನು, ಅನಾಥರಿಗೂ ಆಶ್ರಯನೂ ಆಗಿರ್ತಕ್ಕಂಥ ಪರಮಾತ್ಮ ಸ್ವಂತ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನನ್ನ ಗುರುಗಳಾದ ಸತ್ಯಬೋಧರ ಶಿಷ್ಯ ಅಂತಿಕೊಂಡಂತೇಳಿ ಅವರ ಅನುಗ್ರಹ ಅಂತ ಅನ್ನೋ ದೊಡ್ಡ ಸಂಪತ್ತಿಯಿಂದ ಯುಕ್ತನಾದ ನನ್ನ ಮೇಲೆ ದಯಮಾಡು, ನನ್ನನ್ನು ರಕ್ಷಿಸು. ಎಷ್ಟು ಅರ್ಥಗಳನ್ನು ಇಟ್ಟುಕೊಂಡಿದ್ದಾರೆ ನೆನಪೇಟು. ಆಯ್ತಪ್ಪ,
ಹೋಯಪ್ಪ ನಿನ್ನ ಕ್ವಾಲಿಟಿ ಹೇಳಪ್ಪ ಅಂತ ಪರಮಾತ್ಮ ನನಗೆ ಕೇಳ್ತೀಯಲ್ಲ. ನನ್ನ ಕ್ವಾಲಿಟಿ ಬಹಳ ವಿಚಿತ್ರ ಇದೆ. ಅಹಂ ಸಕ್ತ ಪೋತೆ ಭವಜಲಧಿ ಪೋತೆ ತ್ವಯಿ ನ ವೈ. ಸಂಸ್ಕೃತದಲ್ಲಿ ಪೋತ ಅಂದರೆ ಮಕ್ಕಳು ಅಂತ ಅರ್ಥ. ನಾನು ಮಕ್ಕಳು ಉಪಲಕ್ಷಣತೆ ಹೆಂಡತಿ ಮಕ್ಕಳಲ್ಲಿ ಆಸಕ್ತನಾಗಿದ್ದೆ. ಹೆಂಡತಿನ ಹೇಗೆ ಸಂತೋಷಪಡಿಸ್ಬೇಕು, ಮಕ್ಕಳನ್ನ ಹೇಗೆ ಸಂತೋಷಪಡಿಸ್ಬೇಕು, ಈ ಪೋತನಲ್ಲಿ ನಾನು ಆಸಕ್ತನಾದೆ. ಆದರೆ ನೀ ಇನ್ನೊಂದು ಪೋತ ಇದ್ದೆ ಪರಮಾತ್ಮ. ಭಗವಂತನಿಗೆ ಪೋತ ಅಂದರೆ ನಾವು ನೌಕೆ. ಭವಜಲಧಿ ಪೋತೆ, ಸಂಸಾರ ಸಾಗರವನ್ನು ದಾಟಿಸುವ ನೌಕೆಯ ರೂಪದಿಂದ ಇರತಕ್ಕಂಥ ನಿನ್ನನ್ನೇ ಮರೆತೇ ಬಿಟ್ಟೆ. ಕಿಂಚಿತ್ ಸುಖ ಕೊಡ್ತಕ್ಕಂಥ ಹೆಂಡತಿ ಮಕ್ಕಳು ಗಂಡ ಬಂಧು ಬಾಂಧವರು ಅವರಲ್ಲೇ ಆಸಕ್ತನಾದೆ. ರತಃ ಪಾಕೆ ಲಕ್ಷ್ಮೀ ರಮಣ. ಹೋಗ್ಲಪ್ಪ, ನಿನ್ನಲ್ಲೇ ಡೈರೆಕ್ಟ್ ಭಕ್ತಿ ಮಾಡದೇ ಇದ್ದರೂ ಕೂಡ ನಿನ್ನ ಮಗನ ಮೇಲೆ ನಾವು ಭಕ್ತಿ ತೋರಿಸಿದ್ರೆ ಉದ್ಧಾರ ಮಾಡ್ತೀವಿ. ನಂಗೆ ಗೊತ್ತಿಲ್ಲ. ನಿನ್ನ ಪ್ರೀತಿಯ ಮಗ ವಾಯುದೇವರು, ವಾಯುದೇವರಲ್ಲಿ ರತನಾದಂಥ ವ್ಯಕ್ತಿಯನ್ನು ಕೂಡ ನೀನು ಉದ್ಧಾರ ಮಾಡ್ತೀವಿ. ಅದನ್ನ ಏನು ಮಾಡಲಿ? ರತಃ ಪಾಕೆ ಲಕ್ಷ್ಮೀ ರಮಣ. ನಾನು ಪಾಕೆ ಅಡಿಗೆ ಊಟ ಅದರಲ್ಲಿ ರತನಾದೆ. ಇವತ್ತು ಆ ಸ್ಪೆಷಲ್, ಇವತ್ತು ಈ ಸ್ಪೆಷಲ್. ಸ್ವಲ್ಪ ಮಾಡರ್ನ್ ಆಗಿದ್ದರೆ ಪಿಜ್ಜಾ, ಬರ್ಗರ್, ಮುರ್ಗರ್, ಜುಗ್ಗರ್, ಏನೋ ಹೆಸರು ನಂಗೆ ಗೊತ್ತಿಲ್ಲ. ಇವತ್ತು ಸಂಡೇ ಸ್ಪೆಷಲ್, ಸ್ಯಾಟರ್ಡೆ ಸ್ಪೆಷಲ್. ಎಷ್ಟೋ ಜನ ನಾನು ಬಸ್ನಲ್ಲಿ ಟ್ರೈನಲ್ಲಿ ಹೋಗಿ ಚರ್ಚೆ ಮಾಡ್ತಿರ್ತಾರೆ. ಇಂಥ ಹೋಟೆಲ್ನಲ್ಲಿ ಚೆನ್ನಾಗಿದೆ, ಇಂಥ ಹೋಟೆಲ್ ಚೆನ್ನಾಗಿದೆ, ಮನೆಯಲ್ಲಿ ನೈವೇದ್ಯ ಮಾಡಿ ಚೆನ್ನಾಗಿದೆ ಅಂತ ಕಲ್ಪನೆಯೂ ಕೂಡ ಇಲ್ಲ ಅವರಿಗೆ. ಹಾಗೆ ರತಃ ಪಾಕೆ ಲಕ್ಷ್ಮೀ ರಮಣ. ಲಕ್ಷ್ಮೀ ರಮಣ, ಪಾಕೆ ಊಟ ತಿನಿಸಿನಲ್ಲಿ ಆಸಕ್ತನಾದೆ. ತವ ಪಾಕೆ, ನಿನ್ನ ಪಾಕನ ಪುತ್ರ, ನಿನ್ನ ಮಗನಾದ ವಾಯುದೇವರಲ್ಲಿ ಭಕ್ತಿ ನಾನು ಮಾಡಲಿಲ್ಲ. ಹಾಗಾದ್ರೆ ಬಂದ್ಯಾಕೋ ಹೋಗ್ ಅಂತ ಅನ್ಬೋದು ಪರಮಾತ್ಮ. ಗೆಟೌಟ್ ಅಂತ ಅನ್ಬೋದು. ನೀನು ಗೆಟೌಟ್ ಅನ್ನುವಂಗಿಲ್ಲ. ಯಾಕೆ? ತಥಾಪ್ಯಾಚಾರಾಣಂ ಸುಖಪದಜುಷಾಂ ಸನ್ಮತರತ ಸ್ಮೃತಜ್ಞಾನಾರ್ಯಸ್ಯ ಅವೇನಯಮಪಿ ನೇಯಂ ತಮವಮಾಂ. ನನ್ನ ಗುರುಗಳು ಆಚಾರ್ಯಾಣಾಂ ಸುಖಪದಜುಷಾಂ ಸನ್ಮತರತಃ, ಸುಖತೀರ್ಥರು ಅಂತ ಅನಿಸ್ಕೊಂಡಿರ್ತಕ್ಕಂತಹ, ಉತ್ತಮ ಸಿದ್ಧಾಂತ ಪ್ರವರ್ತಕರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಸದಾ ಆಸಕ್ತರಾಗಿರ್ತಕ್ಕಂತಹ ಸ್ಮೃತ ಜ್ಞಾನಾರ್ಯಸ್ಯ ಅಂತ ಶ್ರೀ ಸತ್ಯಬೋಧ ತೀರ್ಥರ, ಜ್ಞಾನಿಗಳಾದ ಸತ್ಯಬೋಧ ತೀರ್ಥರ ಶಿಷ್ಯನು ಅನ್ನುವ ಒಂದು ಬಿರುದು ನನ್ನ ಹತ್ರ ಇದೆ. ಅದಕ್ಕೆ ಧೈರ್ಯವಾಗಿ ನನ್ನ ಹತ್ರ ಬಂದು ಅನುಗ್ರಹ ಮಾಡೋಂತ ಕೇಳ್ತಾ ಇದ್ದೇನೆ. ನಾನು ಅವಿನೀತನಾಗಿದ್ದೇನೆ, ಭಾಳ ಘಮಂಡಿ ಇದ್ದೇನೆ, ಭಾಳ ಅಹಂಕಾರಿ ಇದ್ದೇನೆ. ಆನಂತರ ನಿನ್ನಲ್ಲಿ ಆಸಕ್ತನಾಗಲಿಲ್ಲ, ನಿನ್ನ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಅನ್ನಲಿಲ್ಲ. ಆದರೂ ಸತ್ಯಬೋಧರ ಶಿಷ್ಯ ಅಂತನ್ನುವ ನೇಮ್ ಪ್ಲೇಟ್ ನನ್ನ ಹತ್ರ ಇದೆ. ಪರಮಾತ್ಮ ನೀನು ಉದ್ಧರಿಸ್ತೀನಿ ಅಂತ ಅನ್ನೋದು ಗೊತ್ತಿದೆ, ಅದಕ್ಕೋಸ್ಕರ ಬಂದಿದ್ದೇನೆ. ನನ್ನ ಗುರುಗಳ ಮಹಿಮೆ ಅಷ್ಟಿದೆಪ್ಪ, ಅವ್ರ ಮೇಲೆ ನಿನ್ನ ಪರಮಾನುಗ್ರಹ ಇದೆ. ನೋಡಿ, ಪ್ರತಿ ಕ್ಷಣದಲ್ಲೂ ಗುರುಗಳನ್ನು ನೆನೆಸ್ತಾ ಇದ್ದಾರೆ. ಇದಕ್ಕೆ ಗುರುಭಕ್ತಿ ಅಂತ ತಿಳ್ಕೊಂಡಂತಾರೆ. ಏನಾದ್ರು ಕೆಲಸ ಇತ್ತು ಅಂತ ತಿಳ್ಕೊಂಡಂತಂದರೆ, ಮುಹೂರ್ತ ಇದ್ದರೆ ಆಚಾರ್ಯ ನೆನಪಾಗ್ತದೆ, ಮಕ್ಕಳ ಮದುವೆ ಬಂತು ಅಂದರೆ ಆಚಾರ್ಯ ನೆನಪಾಗ್ತದೆ, ಪಿತೃಗಳ ತಿಥಿ ಬಂತು ಅಂದರೆ ಆಚಾರ್ಯ ನೆನಪಾಗ್ತದೆ.
ಎಲ್ಲರೂ ಗುರುಗಳ ನೆನಪೆಲ್ಲಾಗ್ತದೆ ನಮಗೆ. ನಮಗೆ ಕ್ರಿಕೆಟಿಯರು ಅವರು ಇವರಲ್ಲೇ ಗದ್ದಲಲ್ಲಿದ್ದೇವೆ, ಗುರುಗಳನ್ನೆಲ್ಲ ನೆನೆಸ್ತೇವೆ, ಬಾಯಿಂದ ಹೇಳ್ತೇವೆ ಅಪಾದ ಮೂಲ ಪರ್ಯಂತಾಂ ಗುರು ನಾಮಾಕೃತಿ ಸ್ಮರೆ, ಮನಸ್ಸಂಗೆಲ್ಲ ಬಿಡಂಗಿಲ್ಲ, ಸುಮ್ಮನೆ ಶಬ್ದ ಅಂತ ಅಷ್ಟೇ. ಆದರೆ ಸತ್ಯಸಂಧರು ಹಾಗಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನು ಸತ್ಯಬೋಧರ ಶಿಷ್ಯ, ನನ್ನನ್ನು ಸಂರಕ್ಷಿಸು. ರಮಾ ಕಾಮ ರಾತಿ ಕಮಲ ಭವನ ಶ್ಯಾಮಲತನು ಯದಾ ಶಕ್ತ ಸ್ತೋತುಂ ಜಡಮತಿರಹಂ ಕೌ ವ್ರಜಪತೆ ತಥಾಪ್ಯರ್ಥಂ ಸಿಂಧೋ ರಿವ ಭವತ್ವೀಶ ಕರುಣ ಸಮುದ್ರೇ ಸಾ ವಾಣಿ ತವ ಹೃದಯತೋಷಾಯ ಸತತಂ. ಭಗವಂತ ರಮಾ, ಕಾಮಾರಾತಿ ಲಕ್ಷ್ಮೀದೇವಿ, ಕಾಮನನ್ನು ಸುಟ್ಟಿರ್ತಕ್ಕಂಥ ರುದ್ರದೇವರು, ಕಮಲಭವನ ಬ್ರಹ್ಮದೇವರು, ಯದಾ ಶಕ್ತುಂ ಸ್ತೋತುಂ ಅಶಕ್ತ, ನಿನ್ನನ್ನು ಪೂರ್ತಿಯಾಗಿ ಸ್ತೋತ್ರ ಮಾಡುವುದಕ್ಕೋಸ್ಕರ ಅಸಮರ್ಥರಾಗಿದ್ದಾರೆ. ಹೇ ಶ್ಯಾಮಲತನೋ, ಎಲೆ ಮೇಘಶ್ಯಾಮ ವರ್ಣದ ಶ್ರೀಹರಿಯೇ, ಜಡಮತಿ ಬುದ್ಧಿಹೀನನಾದ ನಾನು ನಿನ್ನನ್ನು ಎಷ್ಟು ಸ್ತೋತ್ರ ಮಾಡ್ಯೇನು, ನಿನ್ನ ಹೊಗಳಿಕೆ ಏನು ಮಾಡ್ಯೇನು. ಆ ಬುದ್ಧಿಯನ್ನು ನಮಗೆ ವಿಶೇಷಣ, ಸತ್ಸಂದರಿಗಲ್ಲ. ತಥಾಪ್ಯರ್ಘ್ಯಂ ಸಿಂಧೋರಿವ, ನಾವೇನು ಮಾಡ್ತೇವೆ, ಸಮುದ್ರಕ್ಕೆ ಹೋಗ್ತೇವೆ, ಅರ್ಘ್ಯ ತೆಗೆದುಕೊಂಡು ಸಮುದ್ರ ನೀರು ತೊಗೊಂಡು ಅವನಿಗೆ ಅರ್ಘ್ಯ ಕೊಡ್ತೇವೆ. ಯಾಕೆಂದ್ರೆ ವರುಣನ ಅರ್ಘ್ಯ ಕೊಡಬೇಕಾಗ್ತದೆ. ತೀರ್ಥ ಅಧಿಪತಿಗೆ ಅರ್ಘ್ಯ ಕೊಡಬೇಕು, ಅವನದೇ ನೀರು ತೊಗೊಂಡು ಅವನಿಗೆ ಅರ್ಘ್ಯ ಕೊಡ್ತೇವೆ. ಹಾಗೆ ನೀನು ಕೊಟ್ಟದ್ದನ್ನೇ, ನೀನು ಕೊಟ್ಟ ವಾಣಿಯಿಂದಲೇ 2 ಶಬ್ದದಿಂದ ಸ್ತೋತ್ರ ಮಾಡ್ತಾನೆ. ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣ. ಆದ್ದರಿಂದಾಗಿ ಏನೋ ಸ್ವಲ್ಪ ನಂದೇ ತೊಗೊಂಡು ನನಗೆ ಕೊಟ್ಟಾನಲ್ಲ, ಅಷ್ಟಾದ್ರೂ ಮಾಡ್ಯಾನಲ್ಲ ಅಂಥೇಳಿ ನನ್ನ ಮೇಲೆ ಕರುಣೆ ತೋರಿಸ್ತ ಪರಮಾತ್ಮ. ಸಮುದ್ರೇ ಸಾವಾಣಿ ತವ ಹೃದಯತೋಷಾಯ ಸತತಂ. ಸಮುದ್ರಕ್ಕೆ ಅರ್ಘ್ಯ ಕೊಟ್ಟಂತೆ ಸಮುದ್ರ ನನ್ನಿಂದ ನನ್ನ ಮುಖದಿಂದ ಬಂದಿರತಕ್ಕಂತಹ ನನ್ನ ಏನು ಸ್ತೋತ್ರದ ವಾಣಿ ಇದೆ, ನನ್ನ ಸ್ತುತಿ ನಿನ್ನ ಮನಸ್ಸಿಗೆ ಆನಂದದಾಯಕವಾಗಲಿ, ನಿನ್ನ ಕರುಣೆಗೆ ಕಾರಣವಾಗಲಿ. ಆ ರೀತಿಯಾಗಿ ಕರುಣೆ ಮಾಡಿ. ರಮಾ ಬ್ರಹ್ಮಾದಿಗಳು ಪೂರ್ತಿಯಾಗಿ ಸ್ತೋತ್ರ ಮಾಡದೇ ಇದ್ದ ನಿನ್ನನ್ನು ಬುದ್ಧಿಯನ್ನಾದ ನಾನು ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸಮುದ್ರಕ್ಕೆ ಒಂದು ಅರ್ಘ್ಯ ನೀರನ್ನು ಅರ್ಘ್ಯ ಕೊಟ್ಟಿರೋದಕ್ಕೆ ಅದು ಏನು ಬೆಲೆ ಇದೆ. ಹಾಗೆ ನನ್ನ ಸಂತೋಷದಿಂದ ಅಭಕ್ತಿಯಿಂದ ಹೊರಟಿರತಕ್ಕಂಥ ನಂದೇನು 4 ಶಬ್ದಗಳು ಅಂತೇನಿವೆ, ಆ ಶಬ್ದಗಳಿಂದ ಪರಮಾತ್ಮನ ಸಂತುಷ್ಟನಾಗು, ನನ್ನ ಮೇಲೆ ಅನುಗ್ರಹ ಮಾಡು, ಸಂತುಷ್ಟನಾಗು. ನನ್ನ ಮಾತು, ನನ್ನ ಸ್ತೋತ್ರ ತವ ಹೃದಯ ತೋಷಾಯ ಸತತಂ, ನಿನ್ನ ಮನಸ್ಸನ್ನು ಸಂತೋಷಪಡಿಸಲಿಕ್ಕೆ ಸಮರ್ಥವಾಗಲಿ ಅಂತೇಳಿ ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾದ ಕಲ್ಪನೆ ಇದೆ. ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲತನು ಯದಾ ಶಕ್ತ ಸ್ತೋತುಂ ಜಡಮತಿರಹಂ ಕೌ ವ್ರಜಪತೆ ತಥಾಪ್ಯರ್ಘ್ಯಂ ಸಿಂಧೋ ರಿವ ಭವತ್ವೀಶ ಕರುಣ ಸಮುದ್ರೇ ಸಾ ವಾಣಿ ಹೃದಯತೋಷಾಯ ಸತತಂ. ನ ಜಾನೆ ಶ್ರೀಜಾನೆ ಕಿಮಪಿ ಸವನೆ ನಾಪಿ ನಮನೆ ರತಸ್ನಾನೆ ದಾನೆ ರಘುಕುಲಜನೆ ಹರನ್ಯಮನೆ ಧನೆ ಗಾನೆ ಯಾನೆ ಅವನಿಪಸವಮಾನೆ ಚ ಭವನೆ ರತೋ ಹೀನೆ ಸ್ಥಾನೆ ಅವಸಿತದಪಿ ಮಾನೇಕ ಕರುಣ. ಪರಮಾತ್ಮ ಏನಂತ ಹೇಳ್ಕೊಳ್ಳಿ ನನ್ನ ಸ್ಥಿತಿಯನ್ನು, ಯಾವ ರೀತಿ ಹೇಳ್ಕೊಳ್ಳಿ ಆದರೂ ಹೇಳ್ತಾನೆ ಪರಮಾತ್ಮ. ನಿನ್ನನ್ನು ಸ್ತೋತ್ರ ಮಾಡೋಕ್ಕೆ ನನಗೆ
ಎಲೆ ಶ್ರೀಜಾನೇ, ಲಕ್ಷ್ಮೀಪತಿಯೇ, ಶ್ರೀ ರಾಮಚಂದ್ರನೇ. ಯಾಕೆ ಎದುರಿಗೆ ಮುಲ್ರಾಮ್ದೇವ್ರು ಕೂತ್ಕೊಂಡಿದ್ದಾರೆ, ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮನೆ ಪರಮಾತ್ಮ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ, ನಿನ್ನನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ನನಗೇನು ಗೊತ್ತಿಲ್ಲ. ನಜಾನೆ ಶ್ರೀಜಾನೆ ಕಿಮಪಿ ಸವನೇ ನಾಪಿ ನಮನೆ. ನಿನಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಮೆಕ್ಯಾನಿಕ್ ಆಗಿ ಸ್ನಾನ ಮಾಡ್ತೇವೆ, ಆ ನಂತರ ಅಭಿಷೇಕ ಮಾಡ್ತೇವೆ, ಪೂಜೆ ಮಾಡ್ತೇವೆ, ನೈವೇದ್ಯ, ಅದು ಇದು ಉತ್ಸವ, ಅದರಲ್ಲೇ ಅದು ಬಂತು, ಇದು ಬಂತು, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಅನ್ನೋದ್ರೊಳಗೇ ವಿಜೃಂಭಣೆಯಿಂದ ಪೂಜೆ ಆಗ್ತದೆ. ಆದರೆ ನೀನು ಸ್ಮರಣೆ ಆಗೋದಿಲ್ಲ. ಎಷ್ಟು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಮಾತನ್ನು ಸತ್ಸಂದರು ಹೇಳ್ತಾ ಇದ್ದಾರೆ. ಪರಮಾತ್ಮ, ನಿನ್ನ ಕುರಿತು ಯಜ್ಞಯಾಗಾದಿಗಳನ್ನು ಮಾಡಿ ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೋಸ್ಕರ ನನಗೆ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಸ್ನಾನ ಮಾಡಿದ್ದೇನೆ, ದಾನ ಮಾಡಿದ್ದೇನೆ, ದಿನಾಲು ಮೂಲರಾಮದೇವ್ರ ಪೂಜೆಯನ್ನು ಮಾಡಿದ್ದೇನೆ, ಯಥಾಶಕ್ತಿ ಗ್ರಹಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆದರೆ ಹಣ, ಸಂಗೀತ, ಪ್ರವಾಸ, ಅಲ್ಲಿ ಮರ್ಯಾದೆ ಸಿಗ್ತದೆ, ಇಲ್ಲಿ ಮರ್ಯಾದೆ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಜನ ಕೊಡುವ ಮರ್ಯಾದೆ, ಇದರಲ್ಲಿ ನಾನು ಆಸಕ್ತನಾದೆ ಹೊರತು ಬೇಕು, ಓಂ ಹವನ ಮಾಡಬೇಕು, ನಮಸ್ಕಾರ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ಪರಮಾತ್ಮ, ನಾನು ಎಷ್ಟೇ ಹೀನರಲ್ಲಿ ಅಗ್ರಗಣ್ಯ, ಕಡಿಮೆಯವರಲ್ಲಿ ಅಗ್ರಣಿ ನಾನು, ಆದರೂ ಪರಮಾತ್ಮ ಆಸಕ್ತನಾಗಿದ್ದೆ. ಆದ್ದರಿಂದಾಗಿ ಭಗವಂತ ಅನೇಕ ಕರುಣಾಸಮತನಾದ ಪರಮಾತ್ಮ ನನ್ನ ತಪ್ಪನ್ನು ಮನ್ನಿಸಿ ನನ್ನ ಮೇಲೆ ಕರುಣೆಯನ್ನು ಮಾಡು. ನಾವು ತಪ್ಪು ಮಾಡ್ತಾ ಇರ್ತೇವೆ, ಆದರೆ ನಿನ್ನ ಒಪ್ಪು ಯಾವಾಗಲೂ ಬೇಕು. ಆ ಅನುಗ್ರಹವನ್ನು ಮಾಡು. ಮಾಡ್ತಾ ನಮ್ಮನ್ನು ಸಂಬೋಧಿಸಿ ಸತ್ಯಸಂಧರು ಹೇಳ್ತಾರೆ, ಎಲೆ ದೀನರಾದ ಭಕ್ತರೇ, ಜನರೇ, ಎಲೆ ನನ್ನ ಶಿಷ್ಯರೇ, ಜನಾದೀನಾ ನಾನಾ ವೃಜಿನ ಶಮನಾಂನಾಯ ಮನನಾಥ್ ವಿನ. ಭಗವಂತನ ಕಾಣಬೇಕು ಅಂತ ಬಯಸ್ತಾ ಇದ್ದಾರಲ್ಲ, ಮೂಲರಾಮ್ ದೇವರನ್ನು ಕಾಣಬೇಕು ಅಂತ ಬಯಸ್ತಾ ಇದ್ದಾರಲ್ಲ, ಈ ದರ್ಶನವಾಗಬೇಕಾಗಿದ್ದರೆ, ನಿಮ್ಮ ಸಂಸಾರಿಕವಾಗಿರ್ತಕ್ಕಂಥ ಸಕಲ ಕಷ್ಟ ಸಮಸ್ಯೆ ದುಃಖಗಳು ದೂರವಾಗಬೇಕಾಗಿದ್ದರೆ, ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಭಗವಂತನ ದರ್ಶನ ನಿಮಗೆ ಬೇಕಾಗಿದ್ದರೆ, ಎಲೆ ಜನರೇ, ನಾವು ನೀವು ಎಲ್ಲರೂ ಸಂಸಾರದಲ್ಲಿ ಆಸಕ್ತರಾಗಿದ್ದೇವೆ. ನಮಗೆ ಮನೆ ಬೇಕು, ಬಂಧು ಬಳಗ ಬೇಕು, ಸುಂದರಿಯಾದ ಹೆಂಡತಿ ಬೇಕು, ಮನೆ ಹೆಣ್ಮಕ್ಕಳಿಗೆ ಆಭರಣಗಳು ಬೇಕು, ಒಳ್ಳೆಯ ಸೀರೆ ಬೇಕು. ಈ ಒಂದು ಆಶೆ ಹಿಂದಲೇ ಬಿದ್ದು ನಾವೇನು ಮಾಡಿದ್ದೇವೆ? ಈ ಅಲ್ಪ ಸ್ವಲ್ಪ ಸುಖವನ್ನು ಪಡೆಯೋದಕ್ಕೋಸ್ಕರ ನಾನು ನಾನಾ ವೃಜನ ಶಮನಾಂನಾಯ ಮನನಾಥ್ ಅನೇಕ ದಿನಗಳವರೆಗೆ ವೇದಶಾಸ್ತ್ರಗಳನ್ನು ಶ್ರವಣ ಮಾಡಿ ಅಭ್ಯಾಸ ಮಾಡಿ ಪರಮಾತ್ಮನಿಗೆ ಶರಣು ಹೋಗದೇ ಇದ್ದರೆ ಯಾವನ ದರ್ಶನ ಆಗೋದಿಲ್ಲ.
ಯಾವನ ದರ್ಶನ ಆದರೆ ಸಂಪೂರ್ಣ ಸಾಂಸಾರಿಕವಾಗಿರ್ತಕ್ಕಂಥ ಸಕಲ ಜಂಜಾಟದಿಂದ ನಾವು ಪಾರಾಗ್ತೇವೆ. ಇಂಥ ಸಂಸಾರ ಜಂಜಾಟದಿಂದ ಪಾರ ಮಾಡುವ ಆ ಪರಮಾತ್ಮನ ದರ್ಶನಕ್ಕೆ ಬೇಕಾದ ವೇದಶಾಸ್ತ್ರಾರ್ಥಗಳ ಅಧ್ಯಯನದ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ. ಕೇವಲ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಒಂದು ದಿವಸ ಬಿಟ್ಟು ಹೋಗ್ತೇವೆ, ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂಥವರಲ್ಲಿ ನಾವು ಆಸಕ್ತರಾಗಿದ್ದೀವಲ್ಲ. ಹಾಗಾಗದೆ ಆ ಪರಮಾತ್ಮನಿಗೆ ಶರಣು ಹೋಗೋಣ. ಭಗವಂತ ಕರುಣಾ ಸಮುದ್ರ, ನಮ್ಮ ಹಿಂದಿನದೆಲ್ಲವನ್ನು ಕ್ಷಮ ಮಾಡ್ತಾನೆ, ಸಕಲ ಪಾಪಗಳನ್ನು ಮನ್ನಿಸ್ತಾನೆ, ದಯಾಸಾಗರನ ಉದ್ಧಾರ ಮಾಡ್ತಾನೆ. ಅಂತಹ ಪರಮಾತ್ಮನಿಗೆ ನಾವು ಶರಣು ಹೋಗೋಣ. ಆ ಪರಮಾತ್ಮನಿಗೆ ನೀವು ಶರಣು ಬನ್ನಿ. ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಶರಣು ಹೋಗಿ ನಮ್ಮ ಅಜ್ಞಾನವನ್ನು ದೂರ ಮಾಡಿಕೊಳ್ಳೋಣ, ಪರಮಾತ್ಮ ಅನುಗ್ರಹ ಪಡೆಯೋಣ. ಜನಾದೀನಾನಾನ ವ್ರಜನ ಶಮನಾಂನಾಯ ಮನನಾಥ್ ವಿನಾಶೀನಾಧೀನ ಅಧಿಗತಿರಿಹನಾ ಸೌಖ್ಯಮತನ ಧನಾಧೀನಾಹೀನ ಭವನ ಭುವನಾತ್ರೇಯವದನ ಘನಾನೂನಾಜ್ಞಾನ ಪಹತಿ ಮಧುನಾ ಯಾತ ಮಧುನಾ ಅಂಥೇಳಿ ನಮ್ಮನ್ನು ಕುರಿತು ಸತ್ಯಸಂಧರು ಹೇಳ್ತಾ ಇದ್ದಾರೆ. ನರಾನ್ ಸ್ತುತ್ವಾ ನೀಚಾನ್ ಉದರಭರಣಾಸಕ್ತ ಹೃದಯ ದಯೋದಾರಾಧಾರ ಅಮರವರನು ತತ್ಪದಯುಗಂ ನವಾ ವಂದೇ ವಿಷ್ಣು ತದಪಿ ಭವಾರೀಶ ಪತಿತಂ ಪತೆ ಮಾಯಾ ಮಾಯಾ ವರ್ಣಹರಣಾತ್ ರಕ್ಷನ್ ಹರೇ. ಪರಮಾತ್ಮ, ನಿನ್ನ ವೈಶಿಷ್ಟ್ಯ ಪ್ರತ್ಯೇಕವಾಗಿದೆ, ಬೇರೆಯಾಗಿದೆ, ಪ್ರತ್ಯೇಕವಾಗಿದೆ. ಕರುಣಾ, ಔದಾರ್ಯ, ಭಕ್ತರ ಉದ್ಧಾರ ಇವೆಲ್ಲ ನಿನ್ನ ಸ್ಪೆಷಲ್ ಗುಣಗಳು. ಆದರೆ ಬ್ರಹ್ಮಾದಿ ದೇವತೆಗಳು, ಆದ್ದರಿಂದಲೇ ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಪರಮಾತ್ಮ, ನೀನು ಲಕ್ಷ್ಮೀಪತಿಯಾಗಿದ್ದೆ. ಪರಮಾತ್ಮ, ನೀನು ನೃಸಿಂಹ ರೂಪಿಯಾಗಿದ್ದೆ. ಇಂಥ ನಿನ್ನನ್ನು ನಾವು ಮರೆತು ಬಿಟ್ಟಿದ್ದೆ. ಯಾವನನ್ನು ಸ್ತೋತ್ರ ಮಾಡುವುದಕ್ಕೋಸ್ಕರ 24 ತಾಸು ಬ್ರಹ್ಮಾದಿ ದೇವತೆಗಳಂಥವರು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕ ಸಾಮರ್ಥ್ಯವುಳ್ಳವರು, ಯಾವ ಲಕ್ಷ್ಮೀದೇವಿ ಭ್ರುಕುಟಿ ಕಟಾಕ್ಷದಿಂದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾ ಯಸ್ಯ ಅಪಾಂಗಲ್ವ ಮಾತ್ರತ ಊರ್ಜಿತಾಶಾಃ ಶ್ರೀಃ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಕೇವಲ ಭ್ರುಕುಟಿ ಕಟಾಕ್ಷದಿಂದ ಸೃಷ್ಟಿಯಾದಷ್ಟೇ ಅಪಾರ ಮಾಡ ಲಕ್ಷ್ಮೀದೇವಿಯು ಯಾವನ ಸ್ತೋತ್ರವನ್ನು ಮಾಡ್ತಾ ದಣಿಯುವುದಿಲ್ಲವೋ ಇಂಥ ಲಕ್ಷ್ಮೀಪತಿಯಾದ ಎಲೆ ಶ್ರೀಹರಿ, ನಮ್ಮನ್ನು ರಕ್ಷಿಸು. ಆಯ್ತಪ್ಪ, ರಕ್ಷಿಸ್ತೀನಿ. ನಿಮ್ಮ ಕ್ವಾಲಿಟಿ ಏನಂತ ಕೇಳ್ತೀಯ ಪುನಃ? ನಮ್ಮ ಕ್ವಾಲಿಟಿ ಏನಿದೆ? ಸಾಬ್ರೆ, ಸ್ವಲ್ಪ ಪ್ರಮೋಷನ್ ಕೊಡ್ತೀರಿ, ನನಗೆ ನೌಕರಿ ಕೊಡ್ತೀರಿ, ಯಜಮಾನ್ರೆ ದಕ್ಷಿಣೆ ಕೊಡ್ತೀರಿ, ಸ್ವಲ್ಪ ಏನಾದರೂ ಮಾಡಿಸಿ, ಅದು ಮಾಡಿ ಇದು ಮಾಡಿ, ನನಗೆ ಹಣ ಕೊಡಿ. ಯಾವ್ಯಾವ ದೇವರನ್ನು ನೆನೆಸದ ನಾಸ್ತಿಕರಾದ, ವೇದ ನಿಂದಕರಾದ, ಭಗವನ್ ನಿಂದಕರಾದ ಜನರ ಹತ್ರ ಹೋಗಿ ನೀವು ಕೊಡಿ, ಸ್ವಲ್ಪ ನೀವು ಕೊಡಿ, ನೀವು ಕೊಡಿ, ನೀವೇ ಇಂದ್ರ, ನೀವೇ ಚಂದ್ರ, ನೀವೇ ಗ್ರೇಟ್. ಈ ರೀತಿಯಾಗಿ ಅಯೋಗ್ಯ ಜನರನ್ನು ಸ್ತೋತ್ರ ಮಾಡಿ ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ ಪರಮಾತ್ಮ ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಷ್ಟೇ, ಇದಕ್ಕಿಂತ ಹೆಚ್ಚಿಗೇನು ಸಿಕ್ಕೋದಿಲ್ಲ.
ಅಲ್ಲಿ ಆಸಕ್ತರಾಗ್ತೇವೆ. ಆದರೆ ಇಲ್ಲೇ ಸಮೀಪದಲ್ಲಿ ಹೃದಯ ಮಂದಿರದಲ್ಲಿ ವಾಸ ಮಾಡ್ತಕ್ಕಂಥ ನಿನ್ನನ್ನೇ ಮರೆತು ಬಿಡ್ತೇವೆ. ಸತ್ಯಸಂಧರು ಅಲ್ಲೇ ಪ್ರಾಕ್ಟಿಕಲ್ ಆದ ನಮ್ಮ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಅವರ ಅನುಭವ ಅಲ್ಲ, ಅವ್ರು ಯಾವಾಗಲೂ ದೇವರನ್ನು ನೆನೆಸ್ತಾರೆ. ಇಂಥ ಹೃದಯದಲ್ಲಿದ್ದ ಪರಮಾತ್ಮನ ನೆನೆಸೋದಿಲ್ಲ, ನಮಸ್ಕರಿಸೋದಿಲ್ಲ. ಹಾಗಾದ್ರೆ ಬಂದ್ಯಾಕಪ್ಪ, ನನ್ನ ನೆನಪಾಗೋದಿಲ್ಲ ನನಗೆ, ಯಾಕೆ ಬಂದೆ ಅಂತ ಕೇಳ್ಬೋದು ಪರಮಾತ್ಮ. ನನಗೆ ಗೊತ್ತಿದೆ ಪರಮಾತ್ಮ ಕರುಣಾ ಸಮುದ್ರ. ಯಾವ ಧಾರೆ ಬಂದರೂ ಬಾ ಅಂತೇಳಿ ನಿನ್ನಲ್ಲಿ ಸೇರ್ಸ್ಕೊಂಡ್ಬಿಡ್ತೀವಿ. ಹಾಗೆ ಪರಮಾತ್ಮ ನೀನು ಕರುಣಾ ಸಮುದ್ರನಾದ್ದರಿಂದಾಗಿ ನನ್ನಲ್ಲಿ ಯಾವ ಕ್ವಾಲಿಟಿ ಇಲ್ಲದೆ ಇದ್ದರೂ ಕೂಡ ನಿನಗೆ ನಾನು ಶರಣ ಬಂದಿದ್ದೇನೆ. ಬರೀ ಶರಣ ಬಂದಿಲ್ಲ ಪರಮಾತ್ಮ, ಎಮರ್ಜೆನ್ಸಿ ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ, ಈಸು ಬರ್ತಾ ಇಲ್ಲ, ಮುಳುಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ಪರಮಾತ್ಮ ನನ್ನ ಅಜ್ಞಾನವನ್ನು ದೂರ ಮಾಡು, ಈ ಪ್ರಕೃತಿ ಬಂಧ ರೂಪವಾದಂಥ ಲಿಂಗದೇಹದಿಂದ ಮುಕ್ತನನ್ನಾಗಿ ಮಾಡಿ ಶಾಶ್ವತವಾದ ಸ್ವರೂಪಾನಂದ ಕೊಡು ಪರಮಾತ್ಮ. ನನ್ನಲ್ಲಿ ಯೋಗ್ಯತೆ ಇಲ್ಲ, ಆದರೆ ನೀನು ಕರುಣಾ ಸಮುದ್ರ ಇದೆಯಲ್ಲ, ನಿನ್ನ ಯೋಗ್ಯತೆಯಿಂದ ನಾನು ಕೊಡು. ಆಯ್ತಲ್ಲ. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ ದಯೋಧಾರಾಧಾರ ಅಮರವರನು ತತ್ವತ್ಪದಯುಗಂ ನವಾ ವಂದೇ ವಿಷ್ಣು ತವ ಪವಾರೀಶ ಪತಿತಂ ಪತೆ ಮಾಯಾ ಮಾಯಾ ವರ್ಣಹರಣಾತ್ರಕ್ಷಂದ್ರ ಹರೇ. ನೀಚರನ್ನು ಸ್ತೋತ್ರ ಮಾಡಿ ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಾಟಕ ಮಾಡ್ತಾ ಇರುವ ಅಯೋಗ್ಯರಾಗಿರ್ತಕ್ಕಂಥವರಾದರೂ ಕೂಡ ಕರುಣಾ ಸಮುದ್ರನಾದ ನೀನು ನಮ್ಮನ್ನು ನೋಡು, ಸಂರಕ್ಷಣೆ ಮಾಡು, ನಮ್ಮ ಕಡೆಗೆ ದೃಷ್ಟಿ ಹಾಕು, ಪ್ರಕೃತಿ ಬಂಧನದಿಂದ ದೂರ ಮಾಡು ಪರಮಾತ್ಮ ಅಂಥೇಳಿ ಪರಮಾತ್ಮನ ದೀನರಾಗಿ ಕೇಳ್ಕೊಳ್ತಾ ಇದ್ದಾರೆ ಸತ್ಯಸಂಧ ತೀರ್ಥರು. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ ದಯೋಧಾರಾಧಾರ ಅಮರವರನು ತತ್ವತ್ಪದಯುಗಂ ನವಾ ವಂದೇ ವಿಷ್ಣು ತದಪಿ ಭವವಾರೀಶ ಪತಿತಂ ಪತೆ ಮಾಯಾ ಮಾಯಾ ವರ್ಣಹರಣಾತ್ ರಕ್ಷಂದ್ರ ಹರೇ. ಹರೇ ನಾನಾಯೋನಿ ಪ್ರಭವನ ನಿಧಾನಾನ್ಯನುದಿನಂ ಘನಾಭೇನಾಂಸಿ ಶ್ರೀ ವನಜ ನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸದ ಶಶ ದಿಶ ದಶಸ್ಯಂದನ ಜನೆ ಶಶಾಂಕಾಸ್ಯ ತ್ವಂ ಮೇ ಭವಜನಿತ ತಾಪಂ ಪರಿಹರ. ಅದ್ಭುತವಾಗಿರ್ತಕ್ಕಂಥ ಕಾವ್ಯಶೈಲಿ, ಅದ್ಭುತವಾಗಿರ್ತಕ್ಕಂಥ ಶ್ಲೋಕದ ಧಾಟಿ, ಸುಂದರವಾಗಿರ್ತಕ್ಕಂಥ ಯಮಕಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಅಲಂಕಾರಗಳು ಸತ್ಯಸಂಧರ ಕಾವ್ಯದ ಪೌರ್ಣಿಮೆಯನ್ನು ತೋರಿಸಿಕೊಡ್ತದೆ. ಪರಮಾತ್ಮ ಘನಾಭೇನಾಂಸಿ ಸ್ತ್ರೀ ವನಜ ನಯನಾನೇಕ ಗುಣಕ, ಮೇಘದಂತೆ ಮೇಘಶ್ಯಾಮ ವರ್ಣದವನಾಗಿದೆ ಪರಮಾತ್ಮನೇನು. ಆ ನಂತರ ಐಶ್ವರ್ಯಪ್ರದವಾದ ತಾವರೆಯಂತೆ ಕಣ್ಣುಗೊಳ್ಳುವವನಾಗಿದ್ದೆ. ಅನೇಕ ಮಂಗಲಕರವಾಗಿರ್ತಕ್ಕಂಥ ಗುಣಗಳಿಂದ, ಅನಂತ ಗುಣಗಳಿಂದ ಯುಕ್ತನಾಗಿದ್ದೆ. ಸ್ವತಃ ಸುಖ ಸ್ವರೂಪನಾಗಿದ್ದೆ. ಇಷ್ಟೆಲ್ಲ ಇದ್ದರು ನಮ್ಮಂತ ಉದ್ಧಾರ ಮಾಡೋದಕ್ಕೋಸ್ಕರ ದಶರಥನ ಮನೆಯಲ್ಲಿ ರಾಮಚಂದ್ರನಾಗಿ ಅವತಾರವನ್ನು ತೆಗೆದುಕೊಂಡಿದ್ದೆ. ಇಂಥ ಪರಮಾತ್ಮ ಏನಪ್ಪ ಪರಮಾತ್ಮ ಪರಮಾತ್ಮ ಅಂತಂತ ಏನು ಬೇಕಾಗಿದೆ ನಿನಗೆ? ಪರಮಾತ್ಮ ಅಶಕ್ತ ಆಗೇನೆ, ಭಗವಂತ ಶಕ್ತಿಹೀನನಾಗೇನೆ, ಗಲಿತ ಗಾತ್ರನಾಗೇನೆ, ಕೈಕಾಲು ಶಕ್ತಿ ಹೊರಟೋಗ್ಬಿಟ್ಟದ.
ಯಾಕೆ? ನನ್ನ ಪಾಪದಿಂದ ಬರುವ ಜನ್ಮಗಳು, ನಾನಾ ಯೋನಿಗಳಲ್ಲಿ ಬರುವ ಜನ್ಮಗಳು, ನನ್ನ ಪಾಪಕ್ಕನುಸಾರವಾಗಿ ಹಂದಿ ಮಾಡ್ತೀನಿ, ನಾಯಿ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಮುಗಿದೊಂದು ಮಾಡ್ತೀನಿ, ಏನು ಬೇಕಾದ್ ಮಾಡ್ತೀನಿ. ಅಷ್ಟು ತಿರುಗಾಡಿದರು ಭೋಗಿಸಿ ಜನ್ಮಗಳನ್ನು ಕಳೆದುಕೊಳ್ಳಬೇಕು ಅಂತನೋ ಶಕ್ತಿ ನನ್ನಲ್ಲಿ ಉಳಿದಿಲ್ಲ, ಕಳೆದುಕೊಳ್ಳಿಕ್ಕೂ ಆಗೋದಿಲ್ಲ. ಒಂದು ಜನ್ಮದ ಪಾಪಗಳಿಲ್ಲಕ್ಕೆ ಜನ್ಮ ತಗೊಂಡಾಗ ಪ್ರತಿ ದಿವಸ 10 ಜನ್ಮ ಬರುವಷ್ಟು ಪಾಪ ಮಾಡ್ತಕ್ಕಂಥ ನಮ್ಮ ಭೋಗಿಸಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಿಕ್ಕಾಗ್ತೇನೆ ಪರಮಾತ್ಮ? ದಿನಕ್ಕೆ 10 ಜನ್ಮ ಬರುವಷ್ಟಾದರೂ ಪಾಪಗಳನ್ನು ನಾನು ಮಾಡ್ತಾ ಇದ್ದೇನೆ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಂ. ಆದ್ದರಿಂದ ಪರಮಾತ್ಮ, ನೀನು ಅನಂತ ಕಲ್ಯಾಣ ಗುಣಗಳಿಂದ ಯುಕ್ತನಾಗಿದ್ದೆ, ಸುಖಪೂರ್ಣನಾಗಿದ್ದೆ, ದಶರಥ ಪುತ್ರನಾಗಿ ಅವತಾರವನ್ನು ತೆಗೆದುಕೊಂಡಿದ್ದೆ, ಚಂದ್ರನಂತೆ ಶಾಂತ ಸುಖದಾಯಕ ಮುಖವುಳ್ಳವನಾಗಿದ್ದೆ. ಪರಮಾತ್ಮ, ಪ್ರತಿದಿನವೂ ಜನ್ಮಗಳನ್ನು ಬರುವಂಥ ಅನೇಕ ಕರ್ಮಗಳನ್ನು ಮಾಡ್ತಕ್ಕಂಥ ನನ್ನನ್ನು ಕ್ಷಮಿಸಿಬಿಡು. ನನ್ನೆಲ್ಲ ಪಾಪಗಳನ್ನು ಮೈನಸ್ ಮಾಡಿಬಿಡು. ಹೇಗೂ ನೀ ಚಂದ್ರ ಇದೆಯಲ್ಲ, ಸಂಸಾರದ ಕಷ್ಟಗಳಿಂದ ಬಂದ ನನ್ನ ಪೀಡೆಗಳು, ನನ್ನ ಏನು ಶರೀರದ ಮೇಲೆ ಇರತಕ್ಕಂತಹ ತಾಯಿರದೆ ಅವನ್ನು ಪರಮಾತ್ಮ ದೂರ ಮಾಡು. ಇಂಥ ಪರಮಾನುಗ್ರಹ ಮಾಡಿ ಪರಮಾತ್ಮ. ಸತ್ಯಸಂಧರು ಪ್ರತಿಯೊಂದು ಶ್ಲೋಕದಲ್ಲಿಯೂ ನಮ್ಮನ್ನು ಪ್ರತಿನಿಧಿಯನ್ನಾಗಿ ಮಾಡಿ ಹೇಳ್ತಾ ಇದ್ದಾರೆ. ನಾವು ಪಾಪಿಗಳು, ನಾವು ತಪ್ಪದೇ ತಿಳಿಯದೋ ಎಷ್ಟೋ ಪಾಪ ಮಾಡ್ತೇವೆ. ಅಭಕ್ಷ್ಯ ಭಕ್ಷಣ, ಅಪೇಯಪಾನ, ವ್ಯರ್ಥ ಟೈಮ್ ಕಳೆಯೋದು, ಟೈಮ್ ಪಾಸ್, ಏನೋ ತಪ್ಪುಗಳನ್ನು ಮಾಡ್ತೇವೆ. ಎಲ್ಲ ತಪ್ಪು ಒಪ್ಕೊಂಡಿದ್ದೇವೆ. ಹೌದು, ನಮ್ಮಲ್ಲಿ ಏನೂ ಕ್ವಾಲಿಟಿ ಇಲ್ಲ. ಆದರೆ ನೀನು ಕರುಣಾ ಸಮುದ್ರ. ಆದ್ದರಿಂದಾಗಿ ನೀನು ಸಂಸಾರದಲ್ಲಿ ಬಿದ್ದ ನನ್ನ ಅಜ್ಞಾನವನ್ನು ದೂರ ಮಾಡು. ಜ್ಞಾನ ಭಕ್ತಿ ನಿನ್ನಲ್ಲಿ ನೆಡುವಂತೆ ಮಾಡು. ಅದರಿಂದ ನಂತರ ಮೋಕ್ಷ ಕೊಡು. ಈ ಸಂಸಾರ ದುಃಖದಿಂದ ನಾನು ಭಾಳ ಪೀಡಿತನಾಗಿದ್ದೆ, ದೂರ ಮಾಡಿಬಿಡು ಪ್ರಭು ಅಂಥೇಳಿ ಭಗವಂತನಿಗೆ ಕೇಳ್ಕೊಳ್ತಾ ಇದ್ದಾರೆ. ಸ್ತೋತ್ರ ಭಾಳ ದೊಡ್ಡದಿದೆ. ಈಗಾಗಲೇ 1 ಗಂಟೆ ಆಯಿತು. ಉಳಿದ ಶ್ಲೋಕಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಮತ್ತು ನಮಗೂ ಮುಂದಿನ ಕಾರ್ಯದ ಗಡಿಬಿಡಿ ಇದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಅನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಷ್ಣು ರಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡವಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.